5,000 ಅಂದ್ರೆ ಬೆಂಗಳೂರಲ್ಲಿ 5,000 10,000 ಖರ್ಚು ಮಾಡಿ ಓದಕ್ಕಾಗ್ದಿರಾ ಎಷ್ಟು ಜನ ಪಾರ್ಟ್ ಟೈಮ್ ಕೆಲಸ ಮಾಡ್ತಿದ್ದಾರೆ ಗೊತ್ತಾ? ಝೊಮ್ಯಾಟೊ, ಸ್ವಿಗ್ಗಿ, ಡ್ರೈವರ್ ಕೆಲಸ, ಪಾರ್ಟ್ ಟೈಮ್ ಕೆಲಸ ಬೆಳಗ್ಗೆಯಿಂದ ಸಂಜೆ ತನಕ ಅವರು ಝೊಮ್ಯಾಟೊ, ಸ್ವಿಗ್ಗಿಯಲ್ಲಿ ಗಾಡಿ ಓಡಿಸ್ತಿದ್ದಾರೆ ಬೆಂಗಳೂರಲ್ಲಿ ಟ್ರಾಫಿಕ್ ಅಲ್ಲಿ ಒಳಗಡೆ. ಮಧ್ಯಾಹ್ನ 2-3 ಅವರ್ ಅದು ಪೀಕ್ ಅಂದ್ರೆ ಪೀಕ್ ಇರಲ್ಲ ಅಂತಂದ್ರೆ ಆ ಟೈಮಲ್ಲಿ ಏನು ಡ್ಯೂಟೀಸ್ ಇರಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ 2-3 ಅವರ್ ಬಂದು ಓದ್ಕೊಂತ ಇದ್ದಾರೆ. ಆ ಒಂದು ಪರಿಸ್ಥಿತಿಗೆ ತಗೊಂಬಂದಿರೋದು ಸರ್ಕಾರ. ನೀವು ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು, ಹೆಣ್ಮಕ್ಳಿಗೆ ನಿಮ್ಗೆ ಯಾರು 5 ವರ್ಷ 10 ವರ್ಷ ಗಂಡ್ ಮಕ್ಳು ತರ 10 ವರ್ಷ ಯಾರನ್ನೂ ಮನೇಲಿ ಬಿಡಲ್ಲ. ನಿಮ್ಗೆ ಮ್ಯಾಕ್ಸಿಮಮ್ ಒಂದು 3 ಇಯರ್ಸ್. ಇಲ್ಲಿ ಬೆಂಗಳೂರಲ್ಲಿ ವಿಜಯನಗರ, RPC ಲೇಔಟ್, ಚಂದ್ರ ಲೇಔಟ್ ಎಲ್ಲ ಸೇರ್ಕೊಂಡ್ರೆ ಕಡಿಮೆ ಅಂದ್ರೆ ಒಂದು 50,000 ಜನ ಸ್ಟೂಡೆಂಟ್ಸ್ ಇಲ್ವಾ? ಇದೀರಾ ಇಲ್ವಾ? ಆನಂದ್ ಅವರೇಜ್ ಇದೀರಾ ಇಲ್ವಾ? 50,000 ಜನ ಒಂದ್ಸತಿ ಫ್ರೀಡಂ ಪಾರ್ಕ್ ಬಂದ್ರೆ ರೆಕ್ರೂಟ್ಮೆಂಟ್ ಆಗುತ್ತಾ ಆಗಲ್ವಾ? ನಾನು ಇವಾಗ್ಲೂ ಹೇಳ್ತೀನಿ ಕೇಳಿ, ನೀವೆಲ್ಲರೂ ಹಿಂಗೆ ಕುತ್ಕೊಂಡು ಹೋದ್ರೆ ಇನ್ನು 2 ವರ್ಷ ಯಾವುದೇ ನೋಟಿಫಿಕೇಶನ್ಸ್ ಆಗಲ್ಲ. 2 ವರ್ಷ ನೀವು ಹಿಂಗೆ ಕುತ್ಕೊಂಡಿದ್ರೆ ಜಸ್ಟ್ ಒಂದು ನಿಮ್ಮ ಎನರ್ಜಿ, ಎರಡನೇದು ಪ್ಯಾಕೆಟ್ ಅಲ್ಲಿ ಇರೋ ನಿಮ್ಮ ಅಪ್ಪ ಅಮ್ಮ ಏನ್ ಕಳಿಸ್ತಾರಲ್ಲ ಆ ದುಡ್ಡು, ಮತ್ತೆ ಏನು ನಿಮ್ಮ ಮನೇಲಿ ದುಡ್ಡು ಕಳ್ಸಿರೋದು ಅದನ್ನ ಮತ್ತೆ ದುಡಿಬಹುದು. ನಿಮ್ಮ ಒಂದು ಟೈಮು, ಆ ಎನರ್ಜಿ ಒಂದ್ಸತಿ ಕಳ್ಕೊಂತೀರಲ್ಲ ಅದ್ ಯಾರ ಕೈಯಲ್ಲೂ ವಾಪಸ್ ತಗೊಂಡ್ ಕೊಡಕ್ ಆಗಲ್ಲ. ಆಗುತ್ತಾ? ಯಾವ ಸರ್ಕಾರದ ಕೈಯಲ್ಲೂ ಆಗಲ್ಲ, ನಿಮ್ ಪೇರೆಂಟ್ಸ್ ಕೈಯಲ್ಲೂ ಆಗಲ್ಲ, ಇವನ್ ನಿಮ್ ಫ್ರೆಂಡ್ಸ್ ಕೈಯಲ್ಲೂ ಆಗಲ್ಲ. ಒಂದ್ಸತಿ ನೀವೆಲ್ಲ ಮನ್ಸ್ ಮಾಡಿ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಹೋರಾಟ ಮಾಡಿ ಸುಮಾರು 6 ತಿಂಗಳಾಯ್ತು. ಆಗಸ್ಟ್ 11ನೇ ತಾರೀಕು ಹೋರಾಟ ಮಾಡಿದ್ದು. ಹೋರಾಟ ಮಾಡಿದ್ದಾದ್ಮೇಲೆ ಒಂದು ನೋಟಿಫಿಕೇಶನ್ಸ್ ಆಯ್ತು. ಆಗಿದೆಯೇ ಇಲ್ವಾ? ಹೋರಾಟದಿಂದನೇ ಆಗಿದ್ದು. ಹೋರಾಟದಿಂದನೇ ಏಜ್ ರಿಲ್ಯಾಕ್ಸೇಷನ್ ಮಾಡ್ಕೊಟ್ಟಿದ್ದು. ಹೋರಾಟ ಮಾಡಿಲ್ಲ ಅಂತಂದ್ರೆ ಯಾವ್ದು ನೋಟಿಫಿಕೇಶನ್ಸ್ ಆಗ್ತಿರ್ಲಿಲ್ಲ. KE ಅಷ್ಟೆಲ್ಲ ರಿಫಾರ್ಮ್ಸ್ ಆಗ್ತಿರ್ಲಿಲ್ಲ. ಆಗ್ತಿತ್ತಾ? KE ಅಷ್ಟೆಲ್ಲ ರಿಫಾರ್ಮ್ ಆಗ್ಬೇಕಂದ್ರೆ ಈ ಹಿಂದೆ ಇದ್ದಂತ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ರಮ್ಯಾ ಮೇಡಮ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ಅವ್ರ ಜಾಗಕ್ಕೆ ಪ್ರಸನ್ನ ಕುಮಾರ್ ಸರ್ ಬಂದು ಇಷ್ಟೆಲ್ಲ ರಿಫಾರ್ಮ್ಸ್ ಆಗಿದ್ದು. ಆ ಹಿಂದೆ ಇದ್ದಂತ ಡೈರೆಕ್ಟರ್, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಟ್ರಾನ್ಸ್ಫರ್ ಮಾಡಿಸೋದಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದೀವಿ. ಅವ್ರು ಅಲ್ಪ ಸ್ವಲ್ಪ ಕರಪ್ಷನ್ ಆಗುತ್ತೆ ಅಂತ ಒಂದೇ ಒಂದು ವರ್ಡ್ ಹೇಳಿದ್ದಷ್ಟೇ. ಆ ವರ್ಡ್ ಇಟ್ಕೊಂಡು ಟ್ರಾನ್ಸ್ಫರ್ ಮಾಡೋ ತನಕ ಬಿಟ್ಟಿಲ್ಲ. ಹಂಗಾದ್ಮೇಲೆ ಹೋರಾಟ ಮಾಡಾದ್ಮೇಲೆ ನೋಟಿಫಿಕೇಶನ್ಸ್ ಆಗುತ್ತೆ, ಏಜ್ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ ಅಂತಂದ್ಮೇಲೆ ಏಜ್ ರಿಲ್ಯಾಕ್ಸೇಷನ್ ತಗೊಂಡೇನ್ ಮಾಡ್ತೀರಾ? ನೋಟಿಫಿಕೇಶನ್ಸ್ ಮಾಡಿಲ್ಲ ಅಂತಂದ್ರೆ ಮತ್ತೆ 5 ವರ್ಷ ಆದ್ಮೇಲೆ ನೀವು ಬರ್ತೀರಾ ನನಗೂ 5 ವರ್ಷ, ಇನ್ನೊಂದು 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಡಿ ಅಂತ. ಇವಾಗ ಏನೋ ಏಜ್ ಲಿಮಿಟ್ ಇದೆ, ಕುತ್ಕೊಂಡು ಓದ್ತಾ ಇದ್ದೀರಾ. ಇವಾಗ ನೀವೇನಾದ್ರೂ ಪ್ರೆಸರ್ ಹಾಕಿಲ್ಲ ಅಂತಂದ್ರೆ 2,84,000 ಖಾಲಿ ಹುದ್ದೆಗಳು ಹಂಗೇ ಉಳ್ಕೊಂಡಿರುತ್ತೆ. ಎಲ್ಲ ಹೊರಗುತ್ತಿಗೆ ಆಧಾರದ ಮೇಲೆ ತುಂಬ್ಕೊಂತಾರೆ. ಎಲ್ಲ ಅವ್ರವ್ರ MLA, ಮಿನಿಸ್ಟರ್ಸ್, ಡಿಪಾರ್ಟ್ಮೆಂಟ್ ಇರೋ ಅಧಿಕಾರಿಗಳು, ಸಂಬಂಧಿಕರುಗಳಿಗೆ ಅವರು ಜಾಬ್ ಕುತ್ಕೊಂತಾರೆ. ನೀವು ಇಲ್ಲೇ ಕುತ್ಕೊಂಡು ಬುಕ್ನ 100 ಸತಿ ತಿರುಗಿಸ್ತಾ ಹೋಗಿ. ಅದೇ ಫುಡ್, ಅದೇ ಎನ್ವಿರಾನ್ಮೆಂಟಲ್. ಈ 4 ಗೋಡೆ ಏನು ಈ ಒಂದು ಕಂಫರ್ಟ್ ಝೋನ್ ಇದೆಯಲ್ಲ, ಇದರಿಂದ ಆಚೆ ಬಂದು ನೀವು ಪ್ರಶ್ನೆ ಮಾಡಿದ್ರೆ ಸಮಾಜದಲ್ಲಿ ಏನೇನು ಆಗ್ತಾ ಇದೆ, ಏನಿಲ್ಲ ಅಂತ ತಿಳ್ಕೊಂತೀರಾ. ಇಲ್ಲ ಅಂತಂದ್ರೆ ಅದೇ ಪೊಲಿಟಿ, ಅದೇ ಹಿಸ್ಟ್ರಿ, ಅದೇ ಜಿಯೋಗ್ರಫಿ. ಈ ನಾಲೆಡ್ಜ್ ನೀವು 5 ವರ್ಷ ಅಲ್ಲ 50 ವರ್ಷ ಕುತ್ಕೊಂಡು ಓದಿದ್ರು ಅದೇ ನಾಲೆಡ್ಜ್ ಸಿಗೋದು. ಅದಕ್ಕಿಂತ ಜಾಸ್ತಿ ಏನಾದ್ರೂ ಸಿಗುತ್ತಾ? ಜಿಯೋಗ್ರಫಿ ಏನಾದ್ರೂ ಚೇಂಜಸ್ ಆಗುತ್ತಾ? ಹಿಸ್ಟ್ರಿ ಏನಾದ್ರೂ ಚೇಂಜಸ್ ಆಗುತ್ತಾ? ಎನ್ವಿರಾನ್ಮೆಂಟಲ್ ಏನಾದ್ರೂ ಚೇಂಜಸ್ ಆಗುತ್ತಾ? ಮೈನರ್ ಏನಾದ್ರೂ ಒಂದು ಸಣ್ಣ ಪುಟ್ಟ ಒಂದು ಆಕ್ಟ್ಸ್ ತಗೊಂಡ್ಬರ್ಬೋದು ಅಷ್ಟೇ. ಅದು ಬಿಟ್ರೆ ಬೇರೆ ಏನಾದ್ರೂ ಚೇಂಜಸ್ ಆಗಂಗಿದ್ರೆ ಇಲ್ಲ. ಇನ್ನೂ ಓದ್ತಾನೆ ಇರ್ಬೇಕು ಅಂತಂದ್ರೆ ಈಗ ಸಿಲೆಬಸ್ ಮ್ಯಾಕ್ಸಿಮಮ್ 6 ಮಂತ್ ಇಲ್ಲ 1 ವರ್ಷ ಫುಲ್ ಎಫರ್ಟ್ಸ್ ಆಗಿ ಓದ್ತೀನಿ ಅಂತಂದ್ರೆ, ಇಲ್ಲ ನಾನು 2 ಅವರ್ 4 ಅವರ್ ಓದ್ಕೊಂತೀನಿ, ಇನ್ನು 4 ಅವರ್ ತಿರ್ಗಾಡ್ಕೊಂಡ್ ಬರ್ತೀನಿ ಅಂತಂದ್ರೆ ನೀವು 10 ವರ್ಷ ಆದ್ರೂ ಆ ಸಿಲೆಬಸ್ ಕಂಪ್ಲೀಟ್ ಆಗಲ್ಲ. ಸೀರಿಯಸ್ ಆಗ 6 ಮಂತ್ ಇಲ್ಲ 1 ಇಯರ್ ಅಲ್ಲಿ ಏನ್ ಓದಿದೀರಾ, ನೀವು ಓದಿರೋ ನಾಲೆಡ್ಜ್ಗೆ ಸರ್ಕಾರದಲ್ಲಿ ಇರುವ ಖಾಲಿ ಹುದ್ದೆಗಳನ್ನೇನಾದ್ರೂ ಭರ್ತಿ ಮಾಡ್ಕೊಂಡ್ರೆ ನೀವ್ ಯಾರು ಇಲ್ಲಿ ಉಳಿಯಲ್ಲ. ವಿತಿನ್ 6 ಮಂತ್ ಇಲ್ಲ 1 ಇಯರ್ ಅಲ್ಲಿ ಗೌರ್ಮೆಂಟ್ ಜಾಬ್ ತಗೊಂತೀರಾ. ಅದೇ ಇಲ್ಲ ಒಂದ್ 2-3 ವರ್ಷ ಆದ್ಮೇಲೆ ನಿಮ್ಗೆ ಇಂಟ್ರೆಸ್ಟ್ ಕಳ್ದೋಗ್ಬಿಡುತ್ತೆ. ಎಷ್ಟು ಸಾಲ ಮಾಡ್ಕೊಂಡಿರ್ತೀರಾ, ಎಷ್ಟು ಪ್ರೆಸರ್ ಇರುತ್ತೆ, ಸೋಷಿಯಲ್ ಪ್ರೆಸರ್, ಫ್ಯಾಮಿಲಿ ಪ್ರೆಸರ್, ಇದೆಲ್ಲ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವುದೇ ಕಾರಣಕ್ಕೂ ಇದು ಕಡಿಮೆ ಆಗಲ್ಲ. ದಯವಿಟ್ಟು ಎಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ, ನಿಮ್ಮ ಫ್ಯೂಚರ್ ನಿಮ್ಗೋಸ್ಕರ, ನಿಮ್ ತಂದೆ ತಾಯಿಗೋಸ್ಕರ, ಇಲ್ಲ ಈ ಒಂದು ರಾಜ್ಯದ ಭವಿಷ್ಯಕ್ಕೋಸ್ಕರ ಹೋರಾಟ ಮಾಡಿ, ಹೋರಾಟಕ್ಕೆ ಭಾಗವಹಿಸಿ. ಪ್ಲಸ್ ಇನ್ನೊಂದೇನಂದ್ರೆ ಪ್ರಶ್ನೆ ಮಾಡೋದು ಕಳ್ಕೊಳ್ಳಿ. ನೀವು ಪ್ರಶ್ನೆ ಮಾಡಿಲ್ಲ ಅಂದ್ರೆ ನಮ್ಮ ಸಮಾಜದಲ್ಲಿ ಏನು ಬದಲಾವಣೆ ಆಗಲ್ಲ. ಪ್ರತಿಯೊಂದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಈ ಒಂದು ಲೈಬ್ರರಿ ಇಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿರೋದು. ಪ್ರಶ್ನೆ ಮಾಡಿರೋದಕ್ಕೆ ನಿಮ್ಗೆಲ್ಲಾ ಫೆಸಿಲಿಟೀಸ್ ಸಿಕ್ಕಿರೋದು. ಪ್ರಶ್ನೆ ಮಾಡಿಲ್ಲ ಅಂತಂದ್ರೆ ಹೇಳ್ತೀನಿ ಕೇಳ್ಕೊಳ್ಳಿ, ಬಡವ ಆಗೇ ಇರ್ತಾನೆ, ಸಾವುಕಾರ ಆಗ್ತಾ ಇರ್ತಾನೆ ಅಷ್ಟೇ. ಆಗ್ಬೋದಾ? ಇದಕ್ಕಿಂತ ಜಾಸ್ತಿ ಏನ್ ಹೇಳಲ್ಲ. ಇದ್ರ ಮೇಲೆ ನಿಮ್ಮಿಷ್ಟ. ಹೋರಾಟ ಬಂದ್ರೆ ನಿಮ್ ಭವಿಷ್ಯ ಉದ್ಧಾರ ಆಗುತ್ತೆ. ಹೋರಾಟ ಬರ್ಲಿಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಸರ್ಕಾರ ಇನ್ನೂ 1-2 ವರ್ಷ 3 ವರ್ಷ ಅದೇ ತರ ಹೋಗ್ತಾ ಇರುತ್ತದೆ. ಬರ್ತೀರಲ್ವಾ?